ಇನ್ನು ಆದಿಲ್ ಸಾವಿನ ಬಗ್ಗೆ ಯೂಟರ್ನ್ ಹೊಡೆದಿದ್ದಾರೆ ಖಲೀಮುಲ್ಲಾ. ನನ್ನ ಮಗನನ್ನ ಹೊಡೆದೇ ಸಾಯಿಸಿದ್ದಾರೆ ಅಂತ ಹೇಳಿ ಆದಿಲ್ ತಂದೆ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲು ಆದಿಲ್ ತಂದೆ ಖಲೀಮುಲ್ಲಾ ಲೋ ಬಿಪಿಯಿಂದಾಗಿ ಆದಿಲ್ ಸತ್ತಿದ್ದು ಅಂತ ಹೇಳಿದ್ರು. ನಾನು ಗಾಬ್ರಿಯಲ್ ಹೇಳಿದ್ದು ಅಂತ ಈಗ ತಮ್ಮ ಹೇಳಿಕೆಯನ್ನ ಬದಲಿಸಿದ್ದಾರೆ ಖಲೀಮುಲ್ಲಾರ ಈ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಚನ್ನಗಿರಿನಲ್ಲಾದಂತಹ ಈ ಪ್ರಕರಣ, ಚನ್ನಗಿರಿ ಠಾಣೆನಲ್ಲಾದಂತಹ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ, ದೊಡ್ಡ ಮಟ್ಟದ ಗಲಭೆಗೆ ಕಾರಣವಾಗಿದೆ. ರಾತ್ರಿ ಆದಂತಹ ಗಲಭೆಯಲ್ಲಿ 11 ಜನ ಪೊಲೀಸರು ಗಾಯಗೊಂಡಿದ್ದಾರೆ. 5 ಪೊಲೀಸ್ ವಾಹನಗಳಿಗೆ ಡ್ಯಾಮೇಜ್ ಅನ್ನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಖಲೀಮುಲ್ಲಾ ಯೂಟರ್ನ್ ಹೊಡೆದಿದ್ದಾರೆ. ಲೋ ಬಿ ಪಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಹೇಳಿದ್ದು. ಮತ್ತೆ ನನಗೆ ಮುಂದೆ ಏನಂತೂ ಇದಿಲ್ಲ. ಅವನು ಏನೇನು ಆಗಿ ಈ ತಮ್ಮಗಳಿಗೆ ಮಾಡಕ್ಕೆ ಗೊತ್ತಿರೋ ನಮ್ಮ ತಮ್ಮಗಳು ಹೇಳಿದ್ರಲ್ಲ, ಇವ್ರು ಇದ್ದಿದ್ರು. ಇಲ್ಲ ಸರ್, ಅದು ಏನಾಗಿದ್ದೆ ಇದು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ತಲೆ ತಿನ್ಬಿಟ್ರ. ನನಗೆ ಮೊದಲೇ ಬಿ ಪಿ ಜಾಸ್ತಿ ಸೇರ್ಬಿಟ್ಟು ಇನ್ನು 370 ಬಿ ಪಿ ಸೇರ್ತಲ್ಲ, ಆ ಬಿ ಪಿ ಕಂಟ್ರೋಲ್ ತೊಗೊಳಕ್ಕಾಗಲ್ಲ ಸರ್. ಅದರಿಂದ ನನ್ನ ಮೇಲೆ ಏನು ಮಾಡ್ತೇವೆ, ನನ್ನ ಬಿ ಪಿ ತೊಗೊಂಡೋಗಿ ಅವ್ನಿಗೆ ಎತ್ತಾಗುತ್ತೆ. ಲೋ ಬಿ ಪಿ ಅಂದ್ರಲ್ಲ ಸರ್, ಗಾಬರಿ ಇವನು ಲೋ ಬಿ ಪಿ ಅಂದಿದ್ದಾನೆ. ಇಟ್ಕೊಂಡು ನಾವು ಅವನಿಗೆ ಸಂಪರ್ಕಿಸಿದ್ರೆ ಕೆಲಸ. ಒಂದು ನಿಮಿಷ, ನೀವು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ಸರ್. ನಮ್ಮ ಮಗನಿಗೆ ಅನುಮಾನ ಐತಿ ಸರ್. ಯಾಕಂತ ಹೇಳಿದೆ, ಅನುಮಾನ ಇದ್ದಿದ್ದಕ್ಕೆ ಈ ತನಿಖೆ ನೀವು ಮಾಡಿ ನೀವು ನ್ಯಾಯ ತೆಗೆಸ್ಕೊಡ್ಬೇಕು ಸಾಹೇಬ್ರೆ ಅಂತ ಹೇಳಿ ಅವ್ರ ಹತ್ರ ಕ್ಷಮೆ ಇದು ಮಾಡ್ಕೊಂಡು ಬಂದಿದ್ದೀವಿ ಸರ್. ಅವರೆಲ್ಲ ಅದು ಗೊತ್ತಾಗಿಲ್ಲ ಸರ್. ಕರೆಕ್ಟ್ ಸರ್, ನನಗೆ ಹಿಂಗೆ ತಲೆ ತಿನ್ಬಿಟ್ಟು ಈಗ ಮಾತಾಡೋಕ್ಕೆ ನನಗೆ ಧೈರ್ಯ ಇಲ್ಲಿದ್ಮೇಲೆ ಇದು ಏನೇ ಸರ್ ಹೇಳೋದು. ಈಗ ಮಾತಾಡೋಕೆ ಅವಕಾಶ ಚೆನ್ನಾಗಿ ಒಬ್ಬರಿಗೆ ಮಾತಾಡ್ಬೋದು. ಎಲ್ಲರೂ ಸೇರ್ಕೊಂಡು ತಲೆ ತಿನ್ಬಿಟ್ರೆ ನಾನೇ ಮೂರನೇ ಆಗ್ಬಿಟ್ಟೆ. ಎಲ್ಲ ಯಾರು ತಲೆ ತಿಂದಿಲ್ಲ. ನನಗೆ ಒಂದು ನಮ್ಮನೆ ರಾತ್ರಿಯಿಂದ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ನಿನ್ನೆ ರಾತ್ರಿ ಹೋದವನು ಬೆಳಿಗ್ಗೆ ತಗ ನಿದ್ದೆ ಮಾಡಿ, ಊಟ ಇಲ್ಲ, ಏನೂ ಇಲ್ಲ, ಬರೀ ನೀರು. ಇದು ಖಲೀಮುಲ್ಲಾ ಅವರ ಹೇಳಿಕೆ ಬದಲಾಗಿರುವಂತಹ ರೀತಿ. ಮೊದಲ ಹೇಳಿಕೆ ಏನು ಅದನ್ನ ಗಮನಿಸ್ತಾ ಇದ್ದೀರಿ ನೀವು. ಆ ವಿತ್ ಟೆಕ್ಸ್ಟ್ ನ ಅದನ್ನ ನಿಮ್ಮ ಮುಂದೆ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸ್ಟೇಷನ್ ಮುಂದೆ ಘಟನೆಯಾದಂತಹ ನಂತರದಲ್ಲಿ, ಗಲಭೆಗಳೆಲ್ಲಾದಂತಹ ನಂತರದಲ್ಲಿ ಇವತ್ತು ಬೆಳಗ್ಗೆ ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಖಲೀಮುಲ್ಲಾ ಪೊಲೀಸ್ನವ್ರ ಮೇಲೆ ನಮ್ಗೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ, ಪೊಲೀಸರಿಂದ ಹಲ್ಲೆಯಾಗಿದ್ದಕ್ಕೆ ಆದಿಲ್ ಮೃತಪಟ್ಟಿಲ್ಲ, ಲೋ ಬಿಪಿ ಆಗಿ ಆತ ಸಾವನ್ನಪ್ಪಿದ್ದಾನೆ, ಆತ ಮೃತಪಟ್ಟಿದ್ದಾನೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಎಲ್ಲರೂ ನನ್ನ ಮೇಲೆ ತಲೆ ಮೇಲೆ ಕೂತ್ಕೊಂಡ್ಬಿಟ್ರು. ಆ ಟೈಮ್ನಲ್ಲಿ ಪ್ರೆಷರ್ ಹೇಳಿಕೆಯನ್ನ ಕೊಟ್ಟೆ, ಲೋ ಬಿಪಿಯಿಂದ ನನ್ನ ಮಗ ಸತ್ತಿಲ್ಲ, ನನಗೆ ಅನುಮಾನ ಇದೆ, ಪೊಲೀಸರು ಹೊಡೆದಿರಬಹುದು ಅನ್ನುವಂಥ ಅನುಮಾನ ಇದೆ ಅಂತ ಹೇಳಿ ತಮ್ಮ ಹೇಳಿಕೆಯನ್ನ ಖಲೀಮುಲ್ಲಾ ಬದಲಾಯಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.